ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ 20 ಮೆಂಬರ್ಸ್ಗೆ ಅರೌಂಡ್ 20 ಮೆಂಬರ್ಸ್ಗೆ ಮಾಡ್ತಾ ಇರೋದು. ಸ್ಟಾರ್ಟಿಂಗು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು. ಅದಾದಮೇಲೆ ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಇಸ್ ಆಪ್ಷನಲ್ಲು. ಅದಾದಮೇಲೆ ಒಣಮೆಣಸಿನಕಾಯಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಣ್ಣು ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ನನ್ನ ಹಸ್ಬೆಂಡು ಬಂದಿದ್ದಾರೆ ನೋಡೋಕ್ಕೆ. ಅಂದರೆ ನಾನು 20 ಮೆಂಬರ್ಸ್ಗೆ ಅಷ್ಟೊಂದು ಕುಕ್ಕಿಂಗ್ ಮಾಡ್ತೀನಿ ಅಂದರೆ ಶಾಕ್ ಆಗಿದ್ದಾರೆ. ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋಕ್ಕೆ ಬಂದಿದ್ದಾರೆ. ನೋಡೋಣ. ಇದು ಫ್ರೈ ಆಗ್ತಾಯಿದೆ. ಅದಾದಮೇಲೆ ಸ್ವಲ್ಪ ಅರಿಶಿನ, ಖಾರ ಪುಡಿ ಮತ್ತು ಬಿಸಿಬೇಳೆಬಾತ್ ಪೌಡರು ಹಾಕಬೇಕು. ಅದು ಸ್ಕಿಪ್ ಆಗಿದೆ ವಿಡಿಯೋ. ಅದಾದಮೇಲೆ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಹಾಕಿ ಅದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಟ್ಟು ಅದಾದಮೇಲೆ ನಾವು ಆಲ್ರೆಡಿ ರೈಸು, ಬೇಳೆ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ. ಮತ್ತು ಶೇಂಗಾ ಬೀಜ ಹಾಕಿ ಅದನ್ನು ಕುಕ್ಕರಲ್ಲಿ 1 ವಿಷಲ್ ಹೊಡ್ಸ್ಕೊಂಡಿದ್ವಿ. ಅದನ್ನು ಇದಕ್ಕೆ ಸುರುಬಿಟ್ಟು ಕಲಿಸ್ತಾ ಇದ್ದೀನಿ. ಕಲಸಿ ಸ್ವಲ್ಪ ಉಪ್ಪು ನೀರು ಹಾಕಬೇಕು. ಹಾಕಿ ಇನ್ನೊಂದು ಸ್ವಲ್ಪ ಕಲಸಿ ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಹಾಕಿದ ಮೇಲೆ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು. ಲಾಸ್ಟಿಗೆ ಸ್ವಲ್ಪ ಎಷ್ಟು ಬೇಕಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕ್ಕೊಂಡು ಅದನ್ನೆಲ್ಲ ತಿರುಗಿಸ್ಬೇಕು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬಿಸಿಬೇಳೆಬಾತ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.